ಒಂದು ಹೂವು ಎಲ್ಲೆಲ್ಲೋ ಬೀಳ್ತದ, ಒಂದೊಂದು ಹೂವು ಯಾರ್ಯಾರ ಹತ್ರ ಹೋಗ್ತದ, ಒಂದೊಂದು ಹೂವಿಗೆ ಬೀಳಲಾರ ಜಾಗದೊಳಗೆ ಬೀಳ್ತದ. ಖರೆ ಒಂದು ಹೂವಿಂದು ಆ ಶಿವನ ಶಿಖರದ ಮ್ಯಾಲ ಬೀಳುವಂಥ ಹೂವು ಯಾವುದಾದ್ರೂ ಇದ್ರೆ ಅದು ಸೊನ್ಯಾಳ ಹನುಮಂತಗೌಡರಂಥ ಹೂವಿನಂತ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಯಾಕಂದ್ರೆ ಈ ಭೂಮಿ ಮ್ಯಾಲ ಎಷ್ಟೋ ಮಂದಿ ಇದ್ದು ಹೋದವ್ರಂಗದಾರ. ಈ ಭೂಮಿ ಮ್ಯಾಗ ಎಷ್ಟೋ ಮಂದಿ ಇದ್ರೂ ಕೂಡ ಅವರು ಹೋದಂಗದಾರ. ಸೊನ್ಯಾಳ ಹನುಮಂತಗೌಡರು ನಿಮ್ಮನ್ನು ಅಗಲಿ ಒಂದು ವರ್ಷ ಆದರೂ ಕೂಡ ನಿಮ್ಮ ಹೃದಯದೊಳಗೆ ಕಟ್ಟಾಗಿ ಅದಾರ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಆತ್ಮೀಯ ಬಂಧುಗಳೇ. ಯಾಕಂದ್ರೆ ನಮಗೆ ಯಾರು ಸಮಾಜದೊಳಗೆ ಗೆಟೌಟ್ ಅಂದಿರ್ತಾರಲ್ಲ, ಅದೇ ಜಾಗದೊಳಗೆ 10 ಫೂಟಿನ ಕಟೌಟ್ ಹಾಕಿ ನಮ್ಮನ್ನು ಸನ್ಮಾನ ಮಾಡುವಂತ ಅನಿಸಿಕೆಗಳನ್ನು ಹೇಳಬೇಕಂತ ತಿಳ್ಕೊಂಡು ಅವರ ವಿನಂತಿ. ಕೂಡಿರ್ತಕ್ಕಂಥ ಎಲ್ಲ ಸಮಸ್ತ ಗುರು ಹಿರಿಯರಿಗೆ, ವೇದಿಕೆಯ ಮೇಲೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರಿಗೂ ಎಲ್ಲರಿಗೂ ಅವರಿವರನ್ನದೇ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇವತ್ತಿನ ದಿವಸ ನಾವು ಮನುಷ್ಯನಾಗಿ ಈ ಭೂಮಿಗೆ ಬಂದ ಮೇಲೆ ಯಾವ ರೀತಿಯಾಗಿ ನಾವು ಬದುಕಿ ಬಾಳಬೇಕು ಅಂತಕ್ಕಂಥ ಒಂದು ಮಾರ್ಗವನ್ನು ಈ ನಮ್ಮ ಹಾಲು ಮತದ ಡೊಳ್ಳಿನ ಕಲೆಯಲ್ಲಿ, ಉತ್ತರ ಕರ್ನಾಟಕದ ಒಂದು ಜಾನಪದ ಕಲೆಯಲ್ಲಿ ಪ್ರಖ್ಯಾತ ಹೆಸರುವಾಸಿಯಾಗಿರ್ತಕ್ಕಂಥ ನಿಮ್ಮೆಲ್ಲರನ್ನ ಅಗಲಿರುವಂಥ ಹನುಮಂತಗೌಡರು ಸೊನ್ಯಾಳವರನ್ನು ನಾವು ನೆನೆಸ್ಕೋಬೇಕಾಗ್ತದೆ ನನ್ನ ಆತ್ಮೀಯ ಬಂಧುಗಳೇ. ಯಾಕಂದ್ರೆ ಯಾವ ಜಾಗದೊಳಗೆ ನಮಗೆ ಅವಮಾನವನ್ನು ಆಗಿರ್ತದ, ಅದೇ ಜಾಗದೊಳಗೆ ಸನ್ಮಾನವನ್ನು ಮಾಡಿಸ್ಕೊಳ್ಳುವಂಥ ಒಂದು ವ್ಯಕ್ತಿಯಾಗಿ ಬಾಳಬೇಕು ಅಂತಕ್ಕಂಥದ್ದು ತೋರಿಸಿಕೊಟ್ಟವ್ರು ಯಾರಾದರೂ ಇದ್ರೆ ಅದು ಸೊನ್ಯಾಳ ಹನುಮಂತಗೌಡರು ಅಂತಕ್ಕಂಥ ಮಾತನ್ನು ನಾನು ಹೆಮ್ಮೆಯಿಂದ ಹೇಳುವಂಥ ಮಾತು ನನ್ನ ಆತ್ಮೀಯ ಬಂಧುಗಳೇ. ಅದಕ್ಕೆ ಈ ಭವಕ್ಕೆ ಬಂದ ಮ್ಯಾಗ ನಾವು ಯಾವ ರೀತಿಯಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದು ಬಹುಮುಖ್ಯ ಹೆಂಗೈತಿ. ಯಾಕಂದ್ರೆ ಜಗತ್ತದೊಳಗೆ ಎಷ್ಟೋ ಹೂಗಳು ಅರಳ್ತಾವು. ಆ ಅರಳಿದಂಥ ಹೂಗಳು ಎಲ್ಲ ಶಿವನ ಪಾದಕ್ಕೆ ಸೇರಕ್ಕೆ ಸಾಧ್ಯ ಇಲ್ಲ. ಒಂದು ಹೂವು ಎಲ್ಲೆಲ್ಲೋ ಬೀಳ್ತದ, ಒಂದೊಂದು ಹೂವು ಯಾರ್ಯಾರ ಹತ್ರ ಹೋಗ್ತದ, ಒಂದೊಂದು ಹೂವಿಗೆ ಬೀಳಲಾರ ಜಾಗದೊಳಗೆ ಬೀಳ್ತದ. ಖರೆ ಒಂದು ಹೂವಿಂದು ಆ ಶಿವನ ಶಿಖರದ ಮ್ಯಾಲ ಬೀಳುವಂಥ ಹೂವು ಯಾವುದಾದ್ರೂ ಇದ್ರೆ ಅದು ಸೊನ್ಯಾಳ ಹನುಮಂತಗೌಡರಂಥ ಹೂವಿನಂತ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಯಾಕಂದ್ರೆ ಈ ಭೂಮಿ ಮ್ಯಾಲ ಎಷ್ಟೋ ಮಂದಿ ಇದ್ದು ಹೋದವ್ರಂಗದಾರ. ಈ ಭೂಮಿ ಮ್ಯಾಗ ಎಷ್ಟೋ ಮಂದಿ ಇದ್ರೂ ಕೂಡ ಅವರು ಹೋದಂಗದಾರ. ಸೊನ್ಯಾಳ ಹನುಮಂತಗೌಡರು ನಿಮ್ಮನ್ನು ಅಗಲಿ ಒಂದು ವರ್ಷ ಆದರೂ ಕೂಡ ನಿಮ್ಮ ಹೃದಯದೊಳಗೆ ಕಟ್ಟಾಗಿ ಅದಾರ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಆತ್ಮೀಯ ಬಂಧುಗಳೇ. ಯಾಕಂದ್ರೆ ನಮಗೆ ಯಾರು ಸಮಾಜದೊಳಗೆ ಗೆಟೌಟ್ ಅಂದಿರ್ತಾರಲ್ಲ, ಅದೇ ಜಾಗದೊಳಗೆ 10 ಫೂಟಿನ ಕಟೌಟ್ ಹಾಕಿ ನಮ್ಮನ್ನು ಸನ್ಮಾನ ಮಾಡುವಂಥ ಒಂದು ಕಾರ್ಯದೊಳಗೆ ಹೆಂಗೆ ನಮ್ಮ ಸೊನ್ಯಾಳ ಹನುಮಂತಗೌಡರು ತೊಡ್ಕೊಂಡ್ರು, ಅದೇ ರೀತಿಯಾಗಿ ನಾವೆಲ್ಲರೂ ಬಂದಿರತಕ್ಕಂಥವ್ರು ಅವ್ರ ಮಾರ್ಗದೊಳಗೆ ಅವ್ರು ಹಾಕಿ ಕೊಟ್ಟಿರ್ತಕ್ಕಂಥ ಹಾದಿ ಒಳಗೆ ನಾವು ನೀವೆಲ್ಲರೂ ಹೋಗೋಣ ಅಂತಕ್ಕಂಥ ಮಾತನ್ನು ನಾನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ನನ್ನ ಆತ್ಮೀಯ ಬಂಧುಗಳೇ. ಅದಕ್ಕೆ ಇವತ್ತು ಮಾತಾಡಲಿಕ್ಕೆ ಭಾಳ, ಯಾಕಂದ್ರೆ ನಮಗಿಂತಲೂ ಹಿರಿಯ ಕಲಾವಿದರು ಸಾಕಷ್ಟು ಜನ ಇದ್ದಾರೆ. ಅವ್ರ ಜೋಡಿ ಒಳ್ಳೆ ವಿಚಾರಗಳನ್ನೇ ಬಳಸುವಂಥ ಸೊನ್ಯಾಳ ಹನುಮಂತಗೌಡರು ನಮಗೆ ಯಾವಾಗಾದರೂ ಕೂಡಿದ್ರೆ ಒಂದು ಒಳ್ಳೆಯ ವಿಚಾರಗಳನ್ನೇ ಹೇಳ್ತಿದ್ರು, ಒಳ್ಳೆಯ ಮಾತುಗಳನ್ನೇ ಹೇಳ್ತಿದ್ರು. ನಾವು ಹೆಂಗೆ ನಡಿಬೇಕು, ಹೆಂಗೆ ನುಡಿಬೇಕು, ಸಮಾಜದಾಗ ಹೆಂಗಿರಬೇಕು, ಹೆಂಗೆ ಇಲ್ಲ ಅಂತಕ್ಕಂಥ ಮಾತನ್ನು ಒಳ್ಳೆಯ ಮಾತುಗಳನ್ನೇ ಹೇಳ್ತಿದ್ರು ಸೊನ್ಯಾಳ ಹನುಮಂತಗೌಡರು. ಇವತ್ತು ಅವರು ನಮ್ಮನ್ನು ಅಗಲಿ ಹೋದರೂ ಕೂಡ ಇವತ್ತಿನ ದಿವಸ ಅವರ ಪುತ್ರರಾಗಿರ್ತಕ್ಕಂಥ ಸಿದ್ದನಗೌಡರು ಮತ್ತು ಸೊನ್ಯಾಳ ಹನುಮಂತಗೌಡರು ಯಾವ ಕಲಾವಿದರನ್ನು ಕೂಡ ಬಿಟ್ಟು ಹೋಗಿಲ್ಲ, ಯಾರನ್ನೂ ಬಿಟ್ಟು ಹೋಗಿಲ್ಲ. ನಂಬಿದವರು ಎದೆಯೋ ಹೃದಯದೊಳಗೆ ಅದಾರ ಅಂತಕ್ಕಂಥದ್ದು ತೋರಿಸಿಕೊಟ್ಟವ್ರು ಯಾರಾದರೂ ಇದ್ರೆ
ಆ ಹನುಮಂತಗೌಡರ ಮಗನಿಗೂ ಕೂಡ ಒಂದು ಚಪ್ಪಾಳೆ ತಟ್ಟುವುದರ ಮೂಲಕ ನಾನು ಇವತ್ತು ಅವ್ರನ್ನ ಹೆಮ್ಮೆಯಿಂದ ಹೇಳುವಂಥ ಮಾತನ್ನ ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ, ಯಾಕಂದ್ರೆ ಸೊನ್ಯಾಳ ಹನುಮಂತಗೌಡ್ರ ಜೊತೆ ನಾವೊಂದು 20 ವರ್ಷದಿಂದ ಅವ್ರಿಗೆ ನಮಗೆ ಒಂದು ಸಂಬಂಧಗಳದಾವು, ಸಾಕಷ್ಟು ವಿಷಯಗಳದಾವು. ಖರೆ ಅದು ಹೇಳ್ಕೊತ ಕೂತ್ರ ಈ ಕೂತಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದ ಕಾರಣ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಈ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಓಕೆ ಸರ್, ಇಲ್ಲಿವರೆಗೆ ಭಾಗ್ಯವಾಡಿಯ ಮುದುಕಾನ್ ಮಾಸ್ತರ್ ಅವರು ಡೊಳ್ಳಿನ ಹಾಡನ್ನ ಹಾಡ್ಕೋತ ಯೂಟ್ಯೂಬ್ ಅನ್ನು ರಚನೆ ಮಾಡ್ಕೋತ ಏನೇನು ಕಾಯಕ ಮಾಡ್ಯಾರಲ್ಲ ಭಕ್ತಿದಿಂದ ಕಾಯಕ ಮಾಡ್ಯಾರ ತಮ್ಮ. ಭಕ್ತಿದಿಂದ ದುಡಿದ್ರ ಭಗವಂತ ಬೇಡಿದ್ದನ್ನು ಕೊಡ್ತಾನ. ಭಂಡಾರ ನಂಬಿದಾರ ಬಾಳ್ವೆ ಬಂಗಾರ ಆಗ್ತದ. ನೀವು ಅವರು ಹನುಮಂತಗೌಡರಿಂದ ಏನ್ ಕಲ್ಕೋದು ಅಂದ್ರ ಕಾರ್ಯಕ್ರಮದಾಗ ಹೇಳ್ತಿರ ತಮ್ಮ ಏನ ಮಾಡ್ರು ಸಂಸ್ಕಾರ ಇರ್ಬೇಕು ನಿಮ್ಮಲ್ಲಿ ಅಂತ ಹೇಳ್ತಿದ್ರು. 4 ಅಕ್ಷರ ಕಲಿದ್ರೆ ಕಡಿಮೆ ಇರುವತ್ತ ಯಾಕ, ಆದ್ರ ಸಂಸ್ಕಾರದಿಂದ ಯಾವ ವ್ಯಕ್ತಿ ಇರ್ತಾನಲ್ಲ ಅವನ ಮುಂದೆ ಇತಿಹಾಸ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಹಂಗ ಸಂಸ್ಕಾರದಿಂದ ನಡೆದ್ರು, ಗುಡಿಯನ್ನು ಕಟ್ಕೊಂಡ್ರು. ಇವತ್ತು ನಮ್ಮ ಮುಂದೆಲ್ಲ ಕೂತ ದೇವರಾಗ್ಯಾರ. ನಾವು ಬಾಗಿ ಆಶೀರ್ವಾದ ತೆಗೆದುಕೊಳ್ತಕ್ಕಂಥ ಕಾರ್ಯ ಇವತ್ತಿನ ಕಾರ್ಯಕ್ರಮದಾಗ ನಡೆದಂತಕ್ಕಂಥ ನುಡಿಗಳನ್ನು ಹಚ್ಕೊಂಡಿರ್ತಕ್ಕಂಥ ಭಾಗ್ಯವಾಡಿಯ ಮುದುಕಾನ್ ಮಾಸ್ತರ್ ಅವರಿಗೆ ಗೌರವಪೂರ್ವಕವಾದಂಥ ಅಭಿನಂದನೆಗಳು. ಸಂಗಪ್ಪನ ಕಟ್ಟಿಮನಿ ಸಾಕಿನ ಕೊಟ್ಟಲಿಗೆ ದಾಳಂಬ್ರಿ ವ್ಯಾಪಾರಸ್ಥರು ಕೂಡ ಹನುಮಂತಗೌಡರ ಗುಡಿ ಕಟ್ಟಡ ಸಾಹಿತ್ಯಕ್ಕೆ ಹೋಗಿ ಮೂಡಿ ತಿಳ್ಕೊಂಡು 2001 ರೂಪಾಯಿನ ಕೊಟ್ಟಿದ್ದಾರೆ. ಅವ್ರಿಗೆ ಜೋರಾಗಿ ಚಪ್ಪಾಳೆ ತಡೆದು ಕಲಾವಿದರು. ಬೈರು ಎಳ್ಜರಿ